ಬೋಧಿಸಿದನಾ ತೀರ್ಥಂಕರ ವರ್ಧಮಾನನು ತನ್ನ ದಿವ್ಯಧ್ವನಿ ಮೂಲಕದಿ ಅತಿಶಯ ಶಬ್ದ ರೂಪದಲ್ಲಿ ಸಂಸಾರ ಮೋಕ್ಷಗಳ ಕಾರಣ ಮತ್ತವುಗಳ ಫಲಗಳನ್ನು ವಿಸ್ತಾರದಿಂದ ಪ್ರಮಾಣನಯ ನಿಕ್ಷೇಪವಿತ್ಯಾದಿ ಯುಕ್ತಿಗಳಿಂದಲೇ ಅಂತೆಯೇ ನಿರೂಪಿಸಿದನು ಮಹಾಸ್ವಾಮಿಯವನು ಮೂಲೋಕಗಳ ವಿನ್ಯಾಸವನು. ಆ ನರಕ ಪಟಲಗಳನ್ನು ದ್ವೀಪ ಸಮುದ್ರ ಸರೋವರ ಮತ್ತ ಪರ್ವತಾದಿಗಳನ್ನು ಗಣಧರ ಗೌತಮ ಇಂದ್ರಭೂತಿಗೆ ಸವಿಸ್ತಾರದಲ್ಲಿ ಆಲಿಸಿದೇವನ ಆ ಅನುಭವಾಮೃತವನ್ನು ಲಭಿಸಲು ಸ್ಫಟಿಕ ಸ್ಪಷ್ಟ ತತ್ವಜ್ಞಾನ ದೃಷ್ಟಿಯು ನೆರೆದ ಶ್ರೋತ್ರಗಳಿಂದಲೇ ಅದ್ದಿಯಂತವರಾಯ್ತವರ ಮನವು ಸಾಂತ್ವನ ಸುದೆಯಲಿ ಅಂತೆ ಅಳಿದು ಅವರ ಮನ ಬುದ್ಧಿಗಳನ್ನು ಆವರಿಸಿದ ಸಂಶಯವು ಉದಿಸಿತ ಸಮ್ಯಕ್ ದರ್ಶನವು ಅವರಲ್ಲಿ ಆಲಿಸುತ್ತಿದ್ದಂತೆಯೇ ಶ್ರೀಜಿನನ ಶ್ರೀವಾಣಿಯನು ಹೊಳೆದಿತ್ತು ಸ್ಪಷ್ಟವಾಗಿ ಇಂದ್ರಭೂತಿಗೆ. ಅಂದು ವಟುರೂಪಿ ಇಂದ್ರನರುಹಿದ ಶ್ಲೋಕದ ಅರ್ಥವು ದರ್ಶಿಸಿದಂತೆ ಪಾರದರ್ಶಕ ತೆರೆಯ ಇಂತಹ ವಸ್ತುವನು ನೋಡುವಂತೆ ಅಂಗೈಯಲಿನ ಅಲರುಗಳನ್ನು ಇಂತು ಅಳಿದವು ಜಿನೇಂದ್ರ ದರ್ಶನ ಮಾತ್ರದಿಂದಲೇ ಎಲ್ಲ ಸಂಶಯಗಳು ಪಸರಿಸಿರೆ ಸಮವಸರಣದಲ್ಲೊಡೆಯ ಆ ಸಮಾಧಾನ ಶಾಂತಿಗಳು ಸ್ಪರ್ಶಿಸುತ್ತ ಕೇಳುಗರ ಹೃದಯವನ್ನು ಬೆಳಗಿತ ಸಮ್ಯಕ್ತ್ವ ಸೂರ್ಯ ಪ್ರಭೆಯೂ ಸಮ್ಯಕ್ತ್ವ ಸೂರ್ಯ ಬಗೆ ರತ್ನತ್ರಯದ ಆ ಪಾರವಾದಂಥ ಸಮ್ಯಕ್ತ ಸೂರ್ಯಪ್ರಭೆ ಮಾಡುತ್ತಾ ಇದೆಯಂತೆ. ಆ ವರ್ಧಮಾನ ಆ ಇಂದ್ರಭೂತಿ ವರ್ಧಮಾನನ ಬಳಿ ದೀಕ್ಷೆಯನ್ನು ಪಡೆದುಕೊಂಡಿದ್ದಾನೆ. ಆಗ ಬೋಧಿಸ್ತಾ ಇದೆ ವರ್ಧಮಾನ ಇಂದ್ರಭೂತಿಗೆ ನೋಡಿ ಬೋಧಿಸ್ತಾನೆ ದಿವ್ಯಧ್ವನಿಯ ಮೂಲಕ ಅತಿಶಯ ಶಬ್ದ ರೂಪದಲ್ಲಿ ಈ ಸಂಸಾರ ಅಂದ್ರೇನು, ಮೋಕ್ಷ ಅಂದ್ರೇನು, ಸಂಸಾರ ಮತ್ತು ಮೋಕ್ಷಗಳ ಕಾರಣ ಏನು, ಅವುಗಳ ಫಲ ಏನು, ನಯ ನಿಕ್ಷೇಪ ಅವುಗಳ ಬಗ್ಗೆ ಮಹಾಸ್ವಾಮಿ ಮಹಾವೀರರು ಮೂರು ಲೋಕ ತ್ರೈಲೋಕ್ಯವನ್ನ ಭೂಲೋಕ ಮಧ್ಯಮ ಲೋಕ ಅಧೋಲೋಕ ಉರ್ದು ಲೋಕದ ವಿನ್ಯಾಸವನ್ನ ನರಕದ ಪಟಲವನ್ನ ದ್ವೀಪ ಸಮುದ್ರ ಸರೋವರ ಪರ್ವತಾದಿಗಳನ್ನ ಗೌತಮ ಗಣಧರರಿಗೆ ಸವಿಸ್ತಾರವಾಗಿ ವಿವರಣೆ ಕೊಡ್ತಾರಂತೆ ದೀಕ್ಷೆಯನ್ನು ಕೊಟ್ಟು. ಆಗ ಆ ಮಹಾವೀರ ದೇವನ ಅನುಭವಾಮೃತವನ್ನ ಲಭಿಸ್ಕೊಂಡು ಆ ಶ್ರೋತೃಗಳಿಗೆ ಅವರ ಮೊದಲ ಶ್ರೋತೃವೇ ಗೌತಮರು. ಅವರಲ್ಲೂ ಕೂಡ ಮನಬುದ್ಧಿಗಳಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತಿಯಾಯಿತಂತೆ ಗೌತಮ ಗಣಧರರಿಗೆ. ಆ ತದನಂತರ ಜಿನನ ಶ್ರೀವಾಣಿ ಅದು ಗೊತ್ತಾಯ್ತು ಇಂದ್ರಭೂತಿಗೆ. ಆ ವಟುರೂಪಿ ಇಂದ್ರನ ಹೃದಯ ಶ್ಲೋಕದ ಅರ್ಥ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಂಡ್ರು. ಅಪ್ಪ ಅಂಗೈಯನ್ನು ಅಲರಿ ಈ ರೀತಿ ಜಿನೇಂದ್ರ ದರ್ಶನ ಮಾತ್ರದಿಂದಲೇ ಅವರ ಸಂಶಯಗಳೆಲ್ಲ ದೂರ ಆಯಿತು. ಹಾಗೆ ಸಮವಸರಣದಿಂದ ಸಮಾಧಾನ ಶಾಂತಿ ಇವೆಲ್ಲವೂ ಕೂಡ ಆ ಬೆಳಗಿ ಸಮ್ಯಕ್ತ ಸೂರ್ಯಪ್ರಭೆ ಅಲ್ಲಿ ಉಂಟಾಯಿತು ಅನ್ನುವುದನ್ನು ಸಮವಸರಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಅತ್ಯಂತ ಮನೋಜ್ಞವಾದ